ಬಿಸಿಲಿನಲ್ಲಿ ಬೆವರು ಸುರಿಸಿ ಬೆಳೆದ ಬೆಳೆ ಮಾರುಕಟ್ಟೆಗೆ ಹೋದಾಗ ಕವಡೆ ಕಾಸಿನ ಬೆಲೆ ಸಿಗದೆ ಮಣ್ಣು ಪಾಲಾಗುವ ಆತಂಕ ನಮ್ಮೆಲ್ಲರನ್ನೂ ಕಾಡುತ್ತೆ ಅಲ್ವಾ. ಮಳೆರಾಯ ಕೈಕೊಟ್ರಂತೂ ವರ್ಷದ ಕಷ್ಟವೆಲ್ಲ ನೀರಲ್ಲಿ ಹೋಮ ಮಾಡಿದ ಹಾಗೆ. ನಮಸ್ಕಾರ ನಮ್ಮ ಮಣ್ಣಿನ ಮಕ್ಕಳೇ. ನಾನಿಂದು ಪ್ರಕೃತಿಯ ಒಡಲಲ್ಲೇ ಅಡಗಿರುವ ಯಾರಿಗೂ ಅಷ್ಟು ಸುಲಭವಾಗಿ ತಿಳಿಯದ ಒಂದು ಅದ್ಭುತ ಜಾದುವಿನ ಬಗ್ಗೆ ಹೇಳಲಿದ್ದೇನೆ. ಬರೀ 10 ಗುಂಡಿ ತೆಗೆದು 10 ಗಿಡ ನೆಟ್ರೆ ಸಾಕು, ಎಂಥದ್ದೇ ಪ್ರಳಯ ಬರ್ಲಿ, ಎಷ್ಟೇ ಘೋರ ಬರಗಾಲ ಬರ್ಲಿ, ನಮ್ಮ ಅನ್ನಡ ಬಟ್ಲು ಎಂದಿಗೂ ಖಾಲಿಯಾಗಲ್ಲ. ಹೌದು, ಆ 10 ಅಮರ ಮರಗಳ ಹಿಂದಿರುವ ನೈಸರ್ಗಿಕ ರಹಸ್ಯವನ್ನೇ ಇಂದಿನ ಈ ವಿಶ್ಲೇಷಣೆಯಲ್ಲಿ ನಾವು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಕೇಳಲು ಆಶ್ಚರ್ಯ ಅನ್ನಿಸಬಹುದು, ಆದರೆ ಇದು ಅಕ್ಷರಶಃ ಸತ್ಯ. ಮುಂದಿನ ಬರೋಬ್ಬರಿ 300 ವರ್ಷಗಳ ಕಾಲ, ಅಂದರೆ 10 ತಲೆಮಾರುಗಳು ಕುಳಿತು ಉಣ್ಣಬಹುದು. ನಾವು ಈ ಮಣ್ಣು ಬಿಟ್ಟು ಹೋದ ಮೇಲೂ ಈ ಹಸಿರು ಜೀವಿಗಳು ತಮ್ಮ ಆಳವಾದ ಬೇರುಗಳಿಂದ ಭೂತಾಯಿಯ ಜೀವಶಕ್ತಿಯನ್ನ ಹೀರ್ಕೊಂಡು ನಮಗಿಂತ 100 ವರ್ಷ ಹೆಚ್ಚು ಬದುಕಿ ನಮ್ಮ ಮಕ್ಕಳನ್ನ ಮೊಮ್ಮಕ್ಕಳನ್ನ ಕಾಯುತ್ತವೆ. ಬರೀ ಮರಗಳಲ್ಲ ಇವು, ನಿಸರ್ಗದ ವರಗಳು. ಆ ಮಹಾವೃಕ್ಷಗಳು ಯಾವುವು ಅಂತ ಒಂದೊಂದಾಗಿ ನೋಡೋಣ ಬನ್ನಿ. ಅದಕ್ಕೂ ಮುನ್ನ ಒಂದು ಸಣ್ಣ ವಿನಂತಿ. ಮಣ್ಣಿನ ಮಕ್ಕಳಿಗೆ, ನಮ್ಮ ರೈತ ಸಮುದಾಯಕ್ಕೆ ಬದುಕಿಗೆ ಆಸರೆಯಾಗುವ ಇಂಥ ನಿಜವಾದ ವಿಜ್ಞಾನ ಆಧಾರಿತ ಕೃಷಿ ರಹಸ್ಯಗಳು ಬೇರೆಲ್ಲೂ ಸಿಗಲ್ಲ. ಈ ಅದ್ಭುತ ಜ್ಞಾನ ಪ್ರತಿಯೊಬ್ಬರಿಗೂ ತಲುಪಬೇಕು. ಹಾಗಾಗಿ ದಯವಿಟ್ಟು ಈಗ್ಲೇ ಸಬ್ಸ್ಕ್ರೈಬ್ ಬಟನ್ ಒತ್ತಿ ನಮ್ಮ ಈ ರೈತ ಕುಟುಂಬಕ್ಕೆ ಸೇರಿಕೊಳ್ಳಿ. ನಾವೆಲ್ಲರೂ ಒಟ್ಟಾಗಿ ಭೂತಾಯಿಯ ಜತೆ ಹೆಜ್ಜೆ ಹಾಕೋಣ. ಈಗ ಒಮ್ಮೆ ನಮ್ಮ ಹಳೆಯ ನೆನಪುಗಳತ್ತ ಜಾರೋಣ. ನಮ್ಮ ಹಿರಿಯರು, ತಾತ ಮುತ್ತಾತಂದಿರು ನೆಟ್ಟ ಯಾವುದಾದ್ರೂ ಮರ ಈಗ್ಲೂ ಹೊಲದಲ್ಲೋ ಮನೆ ಮುಂದೆಯೋ ನಿಂತು ಛತ್ರಿಯಂತೆ ನೆರಳು, ಮಡಿಲ ತುಂಬಾ ಹಣ್ಣು ಕೊಡುತ್ತಿದ್ಯಾ? ಆ ಮರ ಯಾವುದು ಅಂತ ಕಮೆಂಟ್ ಮಾಡಿ ತಿಳಿಸಿ. ನಮ್ಮ ಹಿರಿಯರು ಭೂಮಿಯ ಮೇಲೆ ಎಂಥ ಜೀವಂತ ಆಸ್ತಿ ಬಿಟ್ಟೋಗಿದ್ದಾರೆ ಅಂತ ನಾವೆಲ್ಲರೂ ಹೆಮ್ಮೆ ಪಡೋಣ. ಬ್ಯಾಂಕ್ನಲ್ಲಿ ಕಷ್ಟಪಟ್ಟು ಸಂಪಾದಿಸಿದ ದುಡ್ಡಿಟ್ರೆ, ಮಾರುಕಟ್ಟೆ ಬಿದ್ರೆ ಬ್ಯಾಂಕ್ ಕೂಡ ಮುಳುಗಬಹುದು. ಆದ್ರೆ ಭೂಮಿ ತಾಯಿಯ ಮಡಿಲಲ್ಲಿ ನಾವು ತೆರೆಯುವ ಈ ಬಯಾಲಜಿಕಲ್ ಬ್ಯಾಂಕ್ ಅಕೌಂಟ್, ಅಂದ್ರೆ ಜೈವಿಕ ಬ್ಯಾಂಕ್ ಖಾತೆ, ಯಾವತ್ತೂ ದಿವಾಳಿಯಾಗಲ್ಲ. ಇದು ಪ್ರಕೃತಿಯ ವಿಜ್ಞಾನ. ಮರಗಳು ಗಾಳಿಯಿಂದ ಕಾರ್ಬನ್, ಮಣ್ಣಿನಿಂದ ಖನಿಜ ಹೀರ್ಕೊಂಡು ಶಾಶ್ವತ ಸಂಪತ್ತು ಸೃಷ್ಟಿಸುತ್ತವೆ. ಹವಾಮಾನವೇ ಉಲ್ಟಾ ಹೊಡೆದ್ರೂ ಈ ಮರಗಳು ನಮ್ಮ ಕೈಬಿಡಲ್ಲ. ಇದಕ್ಕಿಂತ ಸೇಫ್ ಆದ ಇನ್ವೆಸ್ಟ್ಮೆಂಟ್ ಇನ್ನೊಂದಿಲ್ಲ. ಮೊದಲನೇದಾಗಿ ನಮ್ಮ ಹಳ್ಳಿಗಳ ಸೂಪರ್ ಫುಡ್ ಹಿಪ್ಪು ನೇರಳೆ. ಬರೀ 3-5 ವರ್ಷಗಳಲ್ಲೇ ಇದು ಹಣ್ಣು ಕೊಡಕ್ ಶುರು ಮಾಡುತ್ತೆ. ಮಣ್ಣು ಎಷ್ಟೇ ಕಳಪೆಯಾಗಿರ್ಲಿ, ಎಂಥ ಬರಗಾಲ್ವೇ ಬರ್ಲಿ, ಇದು ಸಾಯಲ್ಲ. ಯಾಕಂದ್ರೆ ಇದರ ಬೇರುಗಳು ಭಾರಿ ಚುರುಕು. ಆದ್ರೆ ಒಂದ್ ಸಣ್ಣ ಎಚ್ಚರಿಕೆ ಇರ್ಲಿ, ಇದರ ರೆಂಬೆಗಳನ್ನ ಆಗಾಗ ಕತ್ತರಿಸ್ತಿರ್ಬೇಕು. ಹಾಗೇನೆ ಮನೆಗೋಡೆಯ ಹತ್ರ ಮಾತ್ರ ನೆಡಲೇಬಾರ್ದು. ನೀರಿನ ಆಸೆಗೆ ಇದರ ಬೇರುಗಳು ಮನೆಗೋಡೆಯ ಬುಡವನ್ನೇ ಅಲುಗಾಡಿಸುವಷ್ಟು ಸ್ಟ್ರಾಂಗ್ ಆಗಿರ್ತವೆ. ಎರಡನೆಯದು ಹಲಸು. ಮರದಲ್ಲಿ ರೊಟ್ಟಿ ಬೆಳೆಯುತ್ತಾ ಅಂತ ಕೇಳ್ತಿದ್ದೀರಾ? ಹೌದು, ಹಲಸು ಅಂದ್ರೇನೆ ಬಡವರ ಪಾಲಿನ ಕಲ್ಪತ್ತರು. ವೈಜ್ಞಾನಿಕವಾಗಿ ನೋಡಿದ್ರೆ ಇದರಲ್ಲಿ ಕಾರ್ಬೋಹೈಡ್ರೇಟ್ ಮತ್ತು ಫೈಬರ್ ಅಂಶ ಭರಪೂರವಾಗಿದೆ. ಬರಗಾಲ ಬಂದು ಹೊಟ್ಟೆಗೆ ಹಿಟ್ಟಿಲ್ಲ ಅಂದಾಗಲೂ ಕೇವಲ ಒಂದೇ ಒಂದು ಹಲಸಿನ ಕಾಯಿ ಇಡೀ ಕುಟುಂಬದ ಹಸಿವನ್ನ ನೀಗಿಸಿಬಿಡುತ್ತೆ. ಇದು ಬರೀ ಮರವಲ್ಲ, ಬರಗಾಲದ ನಿಜವಾದ ಸಂಜೀವಿನಿ. ಹೊಲದಲ್ಲಿ ಬರೀ ಕಲ್ಲು ಮುಳ್ಳು ತುಂಬಿದೆಯಾ? ವಿಪರೀತ ಬಿಸಿಲು ಕಾಯ್ತಿದ್ಯಾ? ಚಿಂತೆ ಬಿಡಿ, 3ನೇ ಮರ ಅಂಜೂರ. ಇಂಥ ಕಠಿಣ ಪರಿಸ್ಥಿತಿಯಲ್ಲೂ ನಗುತ್ತಾ ಬೆಳೆಯುತ್ತೆ. ಸಾವಿರಾರು ವರ್ಷಗಳಿಂದ ಮನುಷ್ಯನಿಗೆ ಆಸರೆಯಾಗಿರುವ ಈ ಮರ ವರ್ಷಕ್ಕೆ 50-100 ಕೆಜಿ ಹಣ್ಣು ಕೊಡುತ್ತೆ. ಮಾರುಕಟ್ಟೆಯಲ್ಲೂ ಇದಕ್ಕೆ ಬಂಗಾರದ ಬೆಲೆ. ಇದನ್ನ ಒಣಗಸಿಟ್ಕೊಂಡ್ರೆ ಸಾಕು, ವರ್ಷಪೂರ್ತಿ ವಿಟಮಿನ್, ಮಿನರಲ್ಸ್ ಕೊರತೆ ಇರಲ್ಲ. ಕಲ್ಲು ಮಣ್ಣಿನಲ್ಲೂ ಹೊನ್ನು ತೆಗೆಯುವ ನಿಜವಾದ ಲಕ್ಷ್ಮಿ ಈ ಅಂಜೂರ. ಈಗ ನಾವು ನೋಡಲಿರುವ ಮರಗಳ ಕಥೆಯೇ ಬೇರೆ. ಇವು ಬರಗಾಲವನ್ನು ನೋಡಿ ಅಣಕಿಸಿ ನಗುವಂಥವು. ಹೌದು, ನೀರಿನ ಅಭಾವ ಮತ್ತು ಕಠಿಣ ಹವಾಮಾನವನ್ನ ಎದೆಕೊಟ್ಟು ಎದುರಿಸುವ ಬರಗಾಲದ ಗೆಳೆಯರ ಬಗ್ಗೆ ಈಗ ತಿಳಿಯೋಣ. ಭೂಮಿಯ ಪಾತಾಳಕ್ಕೆ ಬೇರಿಳಿಸಿ ನೀರು ಹುಡುಕುವ ಈ ಮರಗಳು ಪ್ರಕೃತಿಯ ಅತಿ ದೊಡ್ಡ ಶಕ್ತಿಗಳು. ಹಣ್ಣುಗಳ ರಾಜ ಮಾವು. ಇದು 4ನೇ ವೃಕ್ಷ. ಮಾವಿನ ಮರ ನೆಡುವುದು ಅಂದ್ರೆ ನಮ್ಮ ಮುಂದಿನ ಪೀಳಿಗೆಯ ಹೆಸರಿಗೆ ಒಂದು ಗಟ್ಟಿ ಎಫ್ಡಿ, ಅದೇ ಫಿಕ್ಸ್ ಡಿಪಾಸಿಟ್ ಮಾಡಿದ ಹಾಗೆ. ಮಾವಿನ ಮರದ ತಾಯಿ ಬೇರು ಭೂಮಿಯ ಬಹು ಆಳಕ್ಕೆ ಇಳಿದು ನೀರನ್ನು ಹೀರಿಕೊಳ್ಳುತ್ತದೆ. ಒಮ್ಮೆ ಪ್ರೀತಿಯಿಂದ ನಿಟ್ಟು ಬೆಳೆಸಿದ್ರೆ 50-80 ವರ್ಷ ಯಾವುದೇ ಖರ್ಚಿಲ್ದೆ ಹಣ್ಣು, ಮರ, ನೆರಳು ಎಲ್ಲವನ್ನೂ ಕೊಡುತ್ತೆ. ಆದ್ರೆ ನೆನ್ಪಿರ್ಲಿ, ನೀರು ನಿಲ್ಲುವ ಜೌಗು ಪ್ರದೇಶದಲ್ಲಿ ಇದನ್ನ ನೆಡಬಾರದು. ಬೇರುಗಳಿಗೆ ಉಸಿರಾಳಲು ಗಾಳಿ ಬೇಕೇ ಬೇಕು. 5ನೇ ಅದ್ಭುತ, ನಮ್ಮೆಲ್ಲರ ನೆಚ್ಚಿನ ಹುಣಸೆ ಮರ.
ಎಷ್ಟೇ ಉರಿ ಬಿಸಿಲಿರ್ಲಿ ಇದರ ಬೇರುಗಳು ಭೂಮಿಯ ಆಳದಿಂದ ನೀರೆಳೆಯೋದ್ರಿಂದ ಹುಣಸೆ ಮರ ಯಾವತ್ತೂ ನಳನಳಿಸ್ತಲೇ ಇರುತ್ತೆ. ಇದರ ಹಣ್ಣು ಕೊಳೆಯಲ್ಲ, ಸುಲಭವಾಗಿ ಹುಳ ಹಿಡಿಯಲ್ಲ, ರಸಗೊಬ್ಬರ ಬೇಕಿಲ್ಲ, ಕ್ರಿಮಿನಾಶಕಂತೂ ಮೊದಲೇ ಬೇಕಿಲ್ಲ. ದುಡ್ಡು ಕಾಸಿಗೆ ಕಷ್ಟ ಬಂದಾಗ ಇದರ ಫಸಲು ಕ್ಷಣಾರ್ಧದಲ್ಲಿ ನಗದಾಗಿ ಬದಲಾಗುತ್ತೆ. ಇದು ನಮ್ಮ ನಿಜವಾದ ನೈಸರ್ಗಿಕ ಆಪ್ತಮಿತ್ರ. 6ನೇದು ಭೂಲೋಕದ ಕಲ್ಪವೃಕ್ಷ ತೆಂಗು. 150 ರಿಂದ 200 ವರ್ಷ ಬದುಕುವ ಇದೊಂದು ಪ್ರಕೃತಿಯ ಪವಾಡ. ಹಸಿವಾದಾಗ ಗರಿಗರಿಯಾದ ಕಾಯಿ, ಬಾಯಾರಿದಾಗ ಸಿಹಿ ಎಳನೀರು, ಎಣ್ಣೆ, ಸೌದೆ ಪ್ರತಿಯೊಂದನ್ನು ಕೊಡುತ್ತೆ. ಪ್ರತಿ ತಿಂಗಳು ಕೈಗೆ ದುಡ್ಡು ತರುವ ಏಕೈಕ ಮರ ಅಂದ್ರೆ ಇದೇನೆ. ಸ್ವಲ್ಪ ಉಪ್ಪು ಮತ್ತು ಬೂದಿ ಹಾಕಿದ್ರೆ ಸಾಕು, ಮಣ್ಣಿನಲ್ಲಿ ಪೊಟ್ಯಾಷಿಯಂ ಹೆಚ್ಚಾಗಿ ತೆಂಗು ಅದ್ಭುತವಾಗಿ ಹುಲುಸಾಗಿ ಬೆಳೆದು ನಿಲ್ಲುತ್ತೆ. 7ನೇಯದು ಸಪೋಟ ಅಂದರೆ ಚಿಕ್ಕು ಮರ. ಇದನ್ನ ನೆಟ್ಟು ಮರೆತು ಬಿಡುವ ಮರ ಅಂತಲೇ ಕರೀಬಹುದು. ಇದರ ಎಲೆಗಳಲ್ಲಿರುವ ವಿಶೇಷವಾದ ಅಂಟುರಸದಿಂದಾಗಿ ಇದಕ್ಕೆ ಯಾವುದೇ ರೋಗ ಹತ್ತಿರ ಸುಳಿಯಲ್ಲ, ಕೀಟ ಬಾಧೆ ಕಾಡಲ್ಲ, ನಿರ್ವಹಣಾ ಖರ್ಚಂತೂ ತೀರಾ ಕಡಿಮೆ. ಮಳೆ ಬಿಸಿಲು ಎನ್ನೆದೆ ವರ್ಷಕ್ಕೆ 2 ಬಾರಿ ಫಸಲು ಕೊಟ್ಟು ರೈತರ ಜೇಬು ತುಂಬಿಸುವ ಪ್ರಾಮಾಣಿಕ ಮರ ಇದು. ಈಗ ನಾವು 8ನೆಯ ಮರದ ಬಗ್ಗೆ ಮಾತನಾಡುವ ಸಮಯ ಬಂದೇ ಬಿಟ್ಟಿದೆ. ಈ ವಿಶ್ಲೇಷಣೆಯ ಆರಂಭದಲ್ಲಿ ಒಂದು ವಿಶೇಷವಾದ ಮರದ ಬಗ್ಗೆ ಹೇಳಿದ್ದೆ, ನೆನಪಿದ್ಯಾ? ಹೊಲದ ಅದೃಷ್ಟವನ್ನೇ ಬದಲಾಯಿಸುವ, ಜೀವ ಉಳಿಸುವ ಆ ಅದ್ಭುತ ವೃಕ್ಷ ಯಾವುದು ಅಂತ ತಿಳಿಯೋ ಕುತೂಹಲ ಎಲ್ಲರಿಗೂ ಇದ್ದೇ ಇರುತ್ತೆ. ಬನ್ನಿ ಆ ರಹಸ್ಯವನ್ನು ಬಿಡಿಸಿ ನೋಡೋಣ. ಆ 8ನೇ ರಹಸ್ಯ ಮರವೇ ನೇರಳೆ. ಹೌದು, ಇದನ್ನ ಸಾಕ್ಷಾತ್ ಕಾಡಿನ ಅಮೃತ ಅಂತಲೇ ಕರೆಯುತ್ತಾರೆ. ಎಂಥ ಪ್ರಚಂಡ ಬಿರುಗಾಳಿಗೂ, ಎಂಥ ಭೀಕರ ಬರಗಾಲಕ್ಕೂ ಇದು ಜಗ್ಗಲ್ಲ, ಬಗ್ಗಲ್ಲ. 100 ವರ್ಷ ಮೈಕೊಡವಿ ನಿಂತು ಮಣ್ಣಿನ ಸತ್ವವನ್ನು ಹಿಡಿದಿಟ್ಟುಕೊಳ್ಳುವ ಅತ್ಯಂತ ಪ್ರಬಲವಾದ ವೃಕ್ಷವಿದು. ಇದರ ಲಾಭಗಳು ಒಂದೆರಡಲ್ಲ. ಇಂದಿನ ಕಾಲದಲ್ಲಿ ಸಕ್ಕರೆ ಕಾಯಿಲೆ ಅಂದರೆ ಡಯಾಬಿಟೀಸ್ ಇರೋವರಿಗೆ ಇದು ದೇವರಿತ ದಿವ್ಯೌಷಧಿ. ವೈಜ್ಞಾನಿಕವಾಗಿ ಹೇಳೋದಾದ್ರೆ ಇದರ ಬೀಜಗಳಿರುವ ಜಾಂಬೂಲಿನ್ ಅಂಶ ರಕ್ತದಲ್ಲಿನ ಸಕ್ಕರೆಯನ್ನು ಅದ್ಭುತವಾಗಿ ನಿಯಂತ್ರಿಸುತ್ತದೆ. ಹಣ್ಣಿಗೆ ಮತ್ತು ಬೀಜದ ಪುಡಿಗೆ ಮಾರುಕಟ್ಟೆಯಲ್ಲಿ ಭಾರಿ ಬೇಡಿಕೆ ಇದೆ. ನಮ್ಮ ರೈತರು ಈ ನೇರಳೆ ಮರವನ್ನು ಹೊಲದ ಬದುವಿನಲ್ಲಿ ಕಡ್ಡಾಯವಾಗಿ ನೆಡಲೇಬೇಕು. ಇದು ಭವಿಷ್ಯದ ಆರ್ಥಿಕತೆಯ ರಕ್ಷಾಕವಚ. 9ನೇದು ಗೇರುಮರ, ನಮ್ಮೆಲ್ಲರ ಪ್ರೀತಿಯ ಗೋಡಂಬಿ. ಮಳೆ ತೀರಾ ಕಡಿಮೆ ಇರುವ, ಮಣ್ಣು ಕೆಂಪಾಗಿರುವ ಒಣ ಜಾಗದಲ್ಲಿ ಗೇರುಮರ ಅತ್ಯುತ್ತಮ ಆಯ್ಕೆ. ಇದರಲ್ಲಿ ಅತೀ ಹೆಚ್ಚು ಪ್ರೋಟೀನ್ ಇರೋದ್ರಿಂದಲೇ ಇದನ್ನ ಬಡವರ ಬಾದಾಮಿ ಅಂತಾರೆ. ಗೇರು ಬೀಜಕ್ಕೆ ಯಾವತ್ತೂ ಎಲ್ಲೆಲ್ಲೂ ಡಿಮ್ಯಾಂಡ್. ಒಣ ಭೂಮಿಯಲ್ಲೂ ಸತತವಾಗಿ ಆದಾಯ ತರುವ ಅಕ್ಷಯ ಪಾತ್ರೆ ಈ ಗೇರುಮರ. ನಾವೀಗ ವಿಶ್ಲೇಷಣೆಯ ಕೊನೆಯ ಹಂತಕ್ಕೆ ಬಂದಿದ್ದೇವೆ. ಈ ಮರಗಳ ಬಗ್ಗೆ ತಿಳಿದುಕೊಂಡ ಮೇಲೆ ನಮ್ಮೆಲ್ಲರ ಕೃಷಿ ದೃಷ್ಟಿಕೋನ ಬದಲಾಗಲೇಬೇಕು. ಕೇವಲ ಬದುಕುಳಿಯುವುದರ ಕಡೆಯಿಂದ ಸಂಪೂರ್ಣ ಸ್ವಾವಲಂಬನೆಯತ್ತ ನಮ್ಮ ಹೆಜ್ಜೆ ಇಡಬೇಕು. ಅದಕ್ಕಾಗಿ ಇಲ್ಲಿ 3 ಸುವರ್ಣ ಸೂತ್ರಗಳಿವೆ. ಪ್ರತಿಯೊಬ್ಬ ರೈತರು ಇದನ್ನ ಮನಸ್ಸಿನಲ್ಲಿ ಅಚ್ಚೊತ್ತುಕೊಳ್ಬೇಕು. ಮೊದಲನೆಯದು, ಬೀಜಕ್ಕೂ ಗೊಬ್ಬರಕ್ಕೂ ಮಾರುಕಟ್ಟೆಯ ಮೇಲೆ ಅವಲಂಬಿತರಾಗುವುದನ್ನು ನಿಲ್ಲಿಸಿ. 2ನೇಯದು, ನಮ್ಮದೇ ಆದ ಶಾಶ್ವತ ಆಹಾರದ ಭದ್ರಕೋಟೆಯನ್ನು ನಿರ್ಮಿಸಿಕೊಳ್ಳಿ. ಮತ್ತು 3ನೇಯದು, ಕೇವಲ ನಮಗಾಗಿ ಅಲ್ಲ, ನಮ್ಮ ಮುಂದಿನ ತಲೆಮಾರಿನ ಸ್ವಾವಲಂಬನೆಗಾಗಿ ಈ ಗಿಡಗಳನ್ನು ನೆಡಿ. ಈ ಮರಗಳನ್ನು ನೆಡುವುದು ಬರೀ ತೋಟಗಾರಿಕೆಯಲ್ಲ, ಇದು ನಮ್ಮ ಮಕ್ಕಳಿಗೆ ನಾವು ಕೊಡುವ ಅತಿ ದೊಡ್ಡ ಉಡುಗೊರೆ. ಈ ಜೈವಿಕ ಕೋಟೆ ಹೊಲದಲ್ಲಿದ್ದರೆ ನಮ್ಮ ರೈತರೇ ಜಗತ್ತಿನ ನಿಜವಾದ ಶ್ರೀಮಂತರು. ಮಾತು ಮುಗಿಸುವ ಮುನ್ನ ನಾವೆಲ್ಲರೂ ಒಂದು ದೃಢ ನಿರ್ಧಾರ ಮಾಡೋಣ. ಈ ಮರಗಳಲ್ಲಿ ಈಗಾಗಲೇ ಯಾವ ಮರಗಳನ್ನು ಹೊಲದಲ್ಲಿ ನೆಡಲಾಗಿದೆ, ಅಥವಾ ನಾಳೆಯೇ ಯಾವ ಮರ ನೆಡಲು ನೀವು ನಿರ್ಧಾರ ಮಾಡಿದ್ದೀರಿ ಅನ್ನೋದನ್ನ ಕಮೆಂಟ್ ವಿಭಾಗದಲ್ಲಿ ಹಂಚಿಕೊಳ್ಳಿ. ಇವತ್ತು ತೆಗೆದುಕೊಳ್ಳುವ ಆ ಒಂದೇ ಒಂದು ನಿರ್ಧಾರ ಮುಂದಿನ 10 ತಲೆಮಾರಿನ ಹಸಿವು ನೀಗಿಸುತ್ತೆ. ಪ್ರತಿಯೊಬ್ಬರ ಪ್ರತಿಕ್ರಿಯೆಯನ್ನು ಓದಲು ನಾನು ಕಾಯುತ್ತಿರುತ್ತೇನೆ. ರೈತ ಕುಟುಂಬದ ಮಗಳಾಗಿ, ಓರ್ವ ಹಿರಿಯಳಾಗಿ ಅತ್ಯಂತ ಪ್ರೀತಿಯಿಂದ, ಕಳಕಳಿಯಿಂದ ಈ ಮಾತುಗಳನ್ನ ಹೇಳಿದ್ದೇನೆ. ಈ ನೈಸರ್ಗಿಕ ವಿಜ್ಞಾನ ಮತ್ತು ಮಣ್ಣಿನ ಮೇಲಿನ ಕಾಳಜಿ ಮನಸ್ಸಿಗೆ ನಾಟಿದ್ದರೆ ದಯವಿಟ್ಟು ಚಾನೆಲ್ ಸಬ್ಸ್ಕ್ರೈಬ್ ಮಾಡುವ ಮೂಲಕ ಬೆಂಬಲಿಸಿ. ಕೃಷಿ ಜ್ಞಾನದ ಈ ಅಮೂಲ್ಯ ಸರಣಿಯನ್ನು ಪ್ರತಿಯೊಬ್ಬರಿಗೂ ತಲುಪಿಸೋಣ. ಈ ಮಾಹಿತಿಯನ್ನು ನಮ್ಮ ರೈತ ಬಾಂಧವರಿಗೆಲ್ಲರಿಗೂ ವಾಟ್ಸ್ಆಪ್ನಲ್ಲಿ ತಪ್ಪದೆ ಶೇರ್ ಮಾಡಿ ಜಾಗೃತಿ ಮೂಡಿಸಿ. ನಾವು ಉಳಿಯೋಣ, ಮುಂದಿನ ಪೀಳಿಗೆಯನ್ನು ಉಳಿಸೋಣ. ನಮ್ಮೊಡನೆ ಕೈಜೋಡಿಸಿದ್ದಕ್ಕೆ ತುಂಬು ಹೃದಯದ ಧನ್ಯವಾದಗಳು. ನಮಸ್ಕಾರ.